ಈ ಹೊತ್ತಿನ ರಾಜ್ ನ್ಯೂಸ್ನಲ್ಲಿ ಮೊದಲ ಸ್ಟೋರಿ ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿಗಳು ಈಗಲೂ ಕೂಡ ಮುಂದುವರಿತಾನೇ ಇದೆ. ಈಗ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ಬಿಡದಿ ಟೌನ್ಶಿಪ್ ಕದನ ಮುಂದುವರಿತಾ ಇದೆ. ಸಿಎಂ ಡಿಕೆ ಎಚ್.ಡಿ.ಕೆ ನಡುವೆ ಬಿಡದಿ ಟೌನ್ಶಿಪ್ ವಾರ್. ರೈತ ಹೋರಾಟದ ಅಖಾಡಕ್ಕಿಳಿತಾ ಇದ್ದಾರೆ ದಳಪತಿಗಳು. ಡಿಕೆ ಸರ್ಕಾರದ ವಿರುದ್ಧ ಜೆಡಿಎಸ್ನಿಂದ ಪಾದಯಾತ್ರೆಯನ್ನ ಘೋಷಣೆ ಮಾಡಲಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ಈ ಪಾದಯಾತ್ರೆಯ ನೇತೃತ್ವವನ್ನು ವಹಿಸುತ್ತಾರೆ. ಈ ಪಾದಯಾತ್ರೆಯಲ್ಲಿ ಸಾವಿರಾರು ಜನ ರೈತರು, ಸಾವಿರಾರು ಜನ ಕಾರ್ಯಕರ್ತರನ್ನ ಒಗ್ಗೂಡಿಸೋ ಪ್ಲಾನ್ ಇಟ್ಕೊಂಡಿದ್ದಾರೆ. ತಾರ್ಕಿಕ ಅಂತ್ಯ ಸಿಗುವವರೆಗೂ ಹೋರಾಟವನ್ನ ಕೊಂಡೊಯ್ಯುವ ಶಪಥವನ್ನ ಮಾಡ್ತಾ ಇದ್ದಾರೆ ದಳಪತಿಗಳು. ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಕೂಡ ಹೊರಡಿಸಿದ್ರು. ರೌಂಡ್ ಫಿಗರ್ ಸುಮಾರು 2 ಕೋಟಿಗೆ ಆಫರ್ ಕೊಟ್ಟಿದೆ. ಎಕರೆಗೆ ಕೊಡಲ್ಲ ಅಂದವರಿಗೆ ಆ ಜಾಗವನ್ನ ಅಭಿವೃದ್ಧಿಪಡಿಸಿ ಕೊಡುವಂತ ಕೆಲಸಗಳನ್ನ ಮಾಡ್ತೀವಿ ಅಂತಾನು ಆ ನೋಟಿಫಿಕೇಶನ್ ಹೊರಡಿಸಲಾಗಿತ್ತು. ಆದರೆ ಇದಕ್ಕೆ ದಳಪತಿಗಳ ಎಂಟ್ರಿ ಆಗಿದೆ. ಪಾದಯಾತ್ರೆಯನ್ನ ಮಾಡ್ತೀವಿ, ಸಾವಿರಾರು ಜನ ರೈತರನ್ನ ಸೇರಿಸಿ ಸಾವಿರಾರು ಜನ ಕಾರ್ಯಕರ್ತರನ್ನ ಒಗ್ಗೂಡಿಸುವಂತ ಪ್ಲಾನ್ ಇಟ್ಕೊಂಡಿದ್ದಾರೆ ದಳಪತಿಗಳು. ಈ ಒಂದು ಹೋರಾಟ ಎಲ್ಲಿ ತನಕ ಹೋಗುತ್ತೆ ಅನ್ನುವಂಥ ಮಾತಿಗೆ ತಾರ್ಕಿಕ ಅಂತ್ಯ ಸಿಗುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನುವಂಥ ಶಪಥವನ್ನ ದಳಪತಿಗಳು ಮಾಡ್ತಾ ಇದ್ದಾರೆ. ಇದು ಮತ್ತೊಂದು ಹಂತದ ಬಿಡದಿಯ ಟೌನ್ಶಿಪ್ ವಾರ್. ರೈತ ಹೋರಾಟದ ಅಖಾಡಕ್ಕೆ ದಳಪತಿಗಳು ಎಂಟ್ರಿ ಆಗ್ತಾ ಇರೋದು. ಬಿಡದಿಯ ಟೌನ್ಶಿಪ್ ನಿರ್ಮಾಣದ ಬಗ್ಗೆ ಸ್ಥಳೀಯ ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ಮಾತಿದೆ. ಈಗಲೂ ಕೂಡ ಅದು ಹಂಗೆ ಇದೆ. ರೈತರ ವಿರೋಧದ ನಡುವೆಯೂ ಡಿಕೆ ಶಿವಕುಮಾರ್ ಅವರು ಟೌನ್ಶಿಪ್ ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥ ಮಾತುಗಳನ್ನು ಬಿಜೆಪಿ ಮತ್ತು ಜೆಡಿಎಸ್ ಹೇಳ್ತಾ ಇದೆ. ಸೊ ಈಗ ಈ ಒಂದು ವಿಚಾರವನ್ನ ಇಟ್ಕೊಂಡು ಹೋರಾಟವನ್ನ ಮಾಡೋದಕ್ಕೆ ಜೆಡಿಎಸ್ ಅಖಾಡಕ್ಕಿಳಿತಾ ಇದೆ. ಪಾದಯಾತ್ರೆಯನ್ನ ಘೋಷಣೆ ಮಾಡ್ತಾ ಇದ್ದಾರೆ. ಈ ಪಾದಯಾತ್ರೆಯನ್ನ ನೇತೃತ್ವವನ್ನ ವಹಿಸ್ತಾ ಇರೋದು ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಅವರು. ಅವರ ನೇತೃತ್ವದಲ್ಲೇ ಬಿಡದಿಯ ಟೌನ್ಶಿಪ್ ನಿರ್ಮಾಣ ವಿರೋಧವನ್ನ ವ್ಯಕ್ತಪಡಿಸಿ ಪಾದಯಾತ್ರೆಯನ್ನ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿರೋದು. ಈ ಪಾದಯಾತ್ರೆಯಲ್ಲಿ ಸಾವಿರಾರು ಜನ ರೈತರು ಭಾಗಿಯಾಗಿರ್ತಾರೆ, ಸಾವಿರಾರು ಜನ ಕಾರ್ಯಕರ್ತರು ಭಾಗಿಯಾಗಿರ್ತಾರೆ. ಅವರೆಲ್ಲರನ್ನ ಒಟ್ಟುಗೂಡಿಸ್ಕೊಂಡು ಪಾದಯಾತ್ರೆ ಮಾಡಬೇಕು ಅನ್ನೋದು ಜೆಡಿಎಸ್ನ ಪ್ಲಾನ್ ಆಗಿದೆ. ಈ ಹೋರಾಟ ಎಲ್ಲಿಯ ತನಕವೂ ಮುಂದುವರಿಯುತ್ತೆ ಅಂತಂದ್ರೆ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ, ಡೆಡ್ ಎಂಡ್ ಸಿಗುವ ತನಕ ನಮ್ಮ ಹೋರಾಟ ಇರುತ್ತೆ ಅಂತ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ರೈತರು ಪ್ರತಿಭಟನೆ ಮಾಡೋ ವಿಚಾರ ಸಂಬಂಧ ಮಂಡ್ಯದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಬಿಡದಿ ಟೌನ್ಶಿಪ್ ಸರ್ಕಾರದ ರಿಯಲ್ ಎಸ್ಟೇಟ್ ಅನ್ನಂತಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ರಿಯಲ್ ಎಸ್ಟೇಟ್ನ ದೊರೆಯಾಗಿದ್ದಾರೆ. 3 ಎಕರೆ ಇದ್ದ ಪಿತ್ರಾರ್ಜಿತ ಆಸ್ತಿ ಇವಾಗ 1400 ಕೋಟಿ ಹೆಂಗಾಯ್ತು? ಗುಜರಾತ್ನಲ್ಲಿ ಹಲವಾರು ಟೌನ್ಶಿಪ್ ಮಾಡಿದ್ದಾರೆ. ಹಿಂಗೇನೆ ಅವರು ಟೌನ್ಶಿಪ್ ಮಾಡಿದ್ದ ಜಾಗ ಯಾವುದು? ಇವರು ಮಾಡ್ತಿರುವ ಜಾಗ ಯಾವುದು? ಅದೇ ಪ್ರಶ್ನೆ. ಟೌನ್ಶಿಪ್ ಮಾಡೋದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ, ಆದರೆ ಸ್ಥಳೀಯ ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ BMICP ಅನ್ನುವಂಥ ಪ್ರಾಧಿಕಾರವನ್ನು ರಚನೆ ಮಾಡಿದ್ರು. ಆ ಪ್ರಾಧಿಕಾರಕ್ಕೆ ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ರು. ಏನಾಯ್ತದು? ಡಿಕೆ ಶಿವಕುಮಾರ್ ರಿಯಲ್ ಎಸ್ಟೇಟ್ನ ದೊರೆ ತರಾತುರಿಯಲ್ಲಿ ಮಾಡ್ತಿದ್ದಾರೆ ಅಂತಂದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ಟೌನ್ಶಿಪ್ ಮಾಡೋದಕ್ಕೆ ನನ್ನ ಅಭ್ಯಂತರ ಇಲ್ಲ. ಬಿಡದಿ ಹತ್ರದ್ದು ನನ್ನ ಒಂದು ಕಾಲದಲ್ಲಿ 2020 ವರ್ಷದ ಹಿಂದೆ ಒಂದು 5 ಉಪನಗರಗಳನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದವನೇ ನಾನು. ಟೌನ್ಶಿಪ್ ಮಾಡೋದಕ್ಕೆ ನನ್ನ ಅಭ್ಯಂತರ ಇಲ್ಲ. ಬಿಡದಿ ಹತ್ರದ್ದು ನನ್ನ ಒಂದು ಕಾಲದಲ್ಲಿ 2020 ವರ್ಷದ ಹಿಂದೆ ಒಂದು 5 ಉಪನಗರಗಳನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದವನೇ ನಾನು. ಟೌನ್ಶಿಪ್ ಮಾಡೋದಕ್ಕೆ ನನ್ನ ಅಭ್ಯಂತರ ಇಲ್ಲ. ಬಿಡದಿ ಹತ್ರದ್ದು ನನ್ನ ಒಂದು ಕಾಲದಲ್ಲಿ 2006 ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ನಲ್ಲಿ. ಬಸವರಾಜ್, ಈ ಬಿಡದಿಯ ಟೌನ್ಶಿಪ್ ವಿಚಾರ ಸಂಬಂಧ ಹಲವು ಜಟಾಪಟಿಗಳು ನಡೀತಾ ಇದ್ದು ಈಗಲೂ ಕೂಡ ಮುಂದುವರಿತಾ ಇದೆ. ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಭಾರಿ ವಿರೋಧವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಪಾದಯಾತ್ರೆಯ ಬಗ್ಗೆಯೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ಜೆಡಿಎಸ್ ಕಡೆಯಿಂದ. ಹೇಗೆ ಜೊತೆಗೆ ವಾಗ್ದಾಳಿಯನ್ನು ನಡೆಸಿದ್ರು ಡಿಕೆ ಶಿವಕುಮಾರ್ ಅವರ ವಿರುದ್ಧ ಈ ಟೌನ್ಶಿಪ್ ನಿರ್ಮಾಣದ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಇವೆರಡೂ ಬಗ್ಗೆ.
ಶರತ್, ಈಗಾಗಲೇ CM DK ಶಿವಕುಮಾರ್ ಅವರ ಕನಸಿನ ಯೋಜನೆ ಅಂತಂದ್ರೆ ಅದು ಬಿಡದಿಯ ಟೌನ್ಶಿಪ್ ಯೋಜನೆ. ಈ ಒಂದು ಬಿಡದಿಯ ಟೌನ್ಶಿಪ್ ಯೋಜನೆಯನ್ನ ಮಾಡೇ ತೀರುತ್ತೇನೆ ಅನ್ನುವಂತಹ ಹಠಕ್ಕೆ DK ಶಿವಕುಮಾರ್ ಅವರು ಬಿದ್ದಿರತಕ್ಕಂಥದ್ದು. ಆದ್ರೆ ಇದನ್ನ JDS ಪಕ್ಷದ ನಾಯಕರು ಮತ್ತೆ BJP ನಾಯಕರು ಕೂಡ ತೀವ್ರವಾಗಿ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಹೇಳುವಂತದ್ದು, ಈ ಹಿಂದೆ HD ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಟೌನ್ಶಿಪ್ ಮಾಡ್ಲಿಕ್ಕೂ ಕೂಡ ಮುಂದಾಗಿದ್ರು. ಅವರು ಹಾಕಿಕೊಟ್ಟ ಅಡಿಪಾಯದಲ್ಲಿ ಕೂಡ ನಾವು ಸಾಗ್ತಾ ಇದ್ದೇವೆ ಅನ್ನುವಂತ ರೀತಿಯಲ್ಲಿ ಒಂದು ತಿರುಗೇಟು ಕೊಡುವಂತ ಪ್ರಯತ್ನವನ್ನ DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಕುಮಾರಸ್ವಾಮಿ ಅವರು ಕೂಡ ಇವತ್ತು ರಿಯಾಕ್ಟ್ ಕೂಡ ಮಾಡಿರ್ತಕ್ಕಂಥದ್ದು. ನಾನಿರುವಂತಹ ಸಂದರ್ಭದಲ್ಲಿ ಅಂದ್ರೆ ನನ್ನ ಒಂದು ಕೂಸು ಅನ್ನುವಂಥದ್ದನ್ನು ಕೂಡ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಆದ್ರೆ 2006ರಿಂದ 2020ರವರೆಗೆ ನಾನಿರ್ತಕ್ಕಂಥ ಅವಧಿಯಲ್ಲಿ ಆ ಒಂದು ರೈತರ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಹೇಗಿತ್ತು, ಈಗ ಯಾವ ರೀತಿಯಾಗಿ ಆಗಿದೆ, ಅಲ್ಲಿ ಹಾಲು ಕೂಡ ಉತ್ಪಾದನೆ ಮಾಡ್ತಾರೆ, ಮತ್ತೆ ಅಲ್ಲಿ ಸಾಕಷ್ಟು ರೈತರು ಅವರ ಒಂದು ಜಮೀನನ್ನ ಕೊಡ್ಲಿಕ್ಕೂ ಕೂಡ ಮುಂದಾಗಿಲ್ಲ. ಬಹಳಷ್ಟು ವಿರೋಧವಿದೆ. ಎಲ್ಲೋ ಒಬ್ರು ರೈತರು ಆ ಒಂದು ಭೂಮಿಯನ್ನು ಕೊಡ್ಲಿಕ್ಕೆ ರೆಡಿ ಇದ್ದಾರೆ, ಆದ್ರೆ ಇನ್ನು ಹಲವು ರೈತರು ಕೂಡ ಆ ಭೂಮಿಯನ್ನ ಕೊಡೋದಿಲ್ಲ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಇದನ್ನ ಜನರ ಒಂದು ಹಿತಾಸಕ್ತಿಗೆ ಮಾಡ್ತಾ ಇಲ್ಲ, ಅಥವಾ ಯಾರ್ದೋ ಒಬ್ಬರ ಹಿತಾಸಕ್ತಿಗೆ ಮಾಡ್ತಾ ಇಲ್ಲ. ರಿಯಲ್ ಎಸ್ಟೇಟ್ ಅವ್ರಿಗೆ ಒಂದು ಏನು ರಿಯಲ್ ಎಸ್ಟೇಟ್ ಏನ್ ಮಾಡ್ತಾರೆ ಅವರ ಒಂದು ಹಿತಾಸಕ್ತಿಗಾಗಿ ಒಂದು ದುಡ್ಡು ಹೊಡೆಯುವ ಪ್ರಯತ್ನ ಈ ಒಂದು ಬಿಡದಿಯ ಟೌನ್ಶಿಪ್ ಯೋಜನೆ ಅನ್ನುವಂಥದ್ದನ್ನು ಕೂಡ ಕುಮಾರಸ್ವಾಮಿ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈಗ ಸರ್ಕಾರ ಅಧಿಸೂಚನೆ ಕೂಡ ಹೊರಡಿಸಿದೆ. ಆ ಭೂಮಿಯನ್ನು ತೆಗೆದುಕೊಳ್ಳಿಕ್ಕೆ ಯಾರೆಲ್ಲ ರೈತರು ಭೂಮಿ ಕೊಡ್ತಾರೆ ಅದಕ್ಕೆ ಹಣವನ್ನು ಕೂಡ ಕೊಡ್ಲಿಕ್ಕೆ ಈಗ ಸರ್ಕಾರ ಕೂಡ ಈಗಾಗಲೇ ಆ ಅಧಿಸೂಚನೆ ಕೂಡ ಹೊರಡಿಸಿದ್ದಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಕೂಡ ರೈತರು ಕಾನೂನು ಹೋರಾಟ ಮಾಡೋದಾದ್ರೆ ನಾನು ಅವ್ರ ಬೆಂಬಲಕ್ಕೆ ನಿಲ್ತೇನೆ ಅನ್ನುವಂತ ಮಾತನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಹಿತ ಆ ಒಂದು ಬಿಡದಿಯ ಏನೋ ಒಂದು 7 ಹಳ್ಳಿಗಳು ಏನ್ ಬರ್ತವೆ ಆ ಹಳ್ಳಿಯ ವ್ಯಾಪ್ತಿಗಳಲ್ಲಿ ಕೂಡ ಒಂದು ಪಾದಯಾತ್ರೆ ಮಾಡಬೇಕು. ಪಾದಯಾತ್ರೆ ಮಾಡುವ ಮುಖಾಂತರ ರೈತರ ಪರವಾಗಿ ನಾವಿದ್ದೇವೆ, ಸರ್ಕಾರ ಏನಾದ್ರೂ ರೈತರನ್ನ ಒಕ್ಕಲೆಬ್ಸಿದ್ರೆ ನಾವು ಸುಮ್ಮನೆ ಕೂರೋದಿಲ್ಲ, ನಾವು ಕೂಡ ಹೋರಾಟವನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ 19 ಅಥವಾ 21ನೇ ತಾರೀಕಿನಲ್ಲಿ ಆ ಒಂದು ಭಾಗದಲ್ಲಿ ಪಾದಯಾತ್ರೆ ಮಾಡ್ಲಿಕ್ಕೂ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಇವತ್ತು ಸಹಿತ ಬಿಡದಿಯಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಾಡಿರ್ತಕ್ಕಂಥದ್ದು. ರೈತರ ಪರವಾಗಿ ನಾವಿದ್ದೇವೆ, ಏನು ಬಿಡದಿಯ ಟೌನ್ಶಿಪ್ ಯೋಜನೆಯನ್ನು ಕೂಡಲೇ ರಾಜ್ಯ ಸರ್ಕಾರ ಕೈ ಬಿಡಬೇಕು, ಇಲ್ಲ ಅಂತಂದ್ರೆ ಉಗ್ರವಾಗಿರ್ತಕ್ಕಂಥ ಹೋರಾಟಕ್ಕೂ ನಾವು ಸಿದ್ಧವಾಗಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಒಂದ್ ಕಡೆ DK ಶಿವಕುಮಾರ್ ಅವರು ಈ ಒಂದು ಬಿಡದಿಯ ಟೌನ್ಶಿಪ್ ಯೋಜನೆಯನ್ನ ಮಾಡೇ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಮುಂದಾದ್ರೆ, ಇತ್ತ ಕುಮಾರಸ್ವಾಮಿ ಅವರು ಸಹಿತ ಬಹಳ ತೀವ್ರವಾಗಿ ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ರೈತರಿಗೆ ಒಂದ್ ಕಡೆ ಭೂಮಿಯನ್ನು ಕೊಡಬೇಕು, ಇಲ್ಲ ಅಂತಂದ್ರೆ ಕಾನೂನು ರೀತಿಯಲ್ಲಿ ಏನು ಹೋರಾಟ ಇದೆ ಆ ಹೋರಾಟಕ್ಕೆ ಸಿದ್ಧವಾಗಲಿ ಅನ್ನುವಂಥದ್ದು ಸರ್ಕಾರದ ಒಂದು ಉತ್ತರ ಆಗಿರ್ತಕ್ಕಂಥದ್ದು. ಹಾಗಾಗಿ ರೈತರ ಜೊತೆ ನಾವಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ 17ನೇ ತಾರೀಕಿಗೆ ಈ ಒಂದು ಯೋಜನೆಯ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಹಂಚಿಕೊಳ್ತೇನೆ ಅನ್ನುವಂತ ಮಾತನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಶರತ್, ಬಿಡದಿಯ ಒಂದು ಟೌನ್ಶಿಪ್ ಯೋಜನೆಯನ್ನ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ, ಅದಕ್ಕೆ ಒಂದಿಷ್ಟು ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಇದನ್ನ ಯಾವ ರೀತಿ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಬಹಳ ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಶರತ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಓವರಾಲ್ ಆಗಿ ಒಂದು 17ನೇ ತಾರೀಕು ಇದರ ಬಗ್ಗೆ ರೂಪುರೇಷೆಗಳ ಬಗ್ಗೆ ಈ ಹೋರಾಟದ ರೂಪುರೇಷೆಯ ಬಗ್ಗೆ ಒಂದು ಫೈನಲ್ ಡಿಸಿಷನ್ ತೆಗೆದುಕೊಳ್ತಾರೆ. ಅದಾದ ಮೇಲೆ 19 ಅಥವಾ 20ನೇ ತಾರೀಕು ಅಥವಾ 21 ಈ 3 ಡೇಟ್ಗಳಲ್ಲಿ ಯಾವುದಾದ್ರೂ ಒಂದು ದಿನವನ್ನು ನಿಗದಿ ಮಾಡಿ ಅವತ್ತಿನಿಂದ ಶುರು ಮಾಡ್ತಾರೆ ಅಂತ. ಎಲ್ಲಿಯ ತನಕ ಅಂತಂದರೆ ತಾರ್ಕಿಕ ಅಂತ್ಯ ಸಿಗುವ ತನಕವೂ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋ ಶಪಥವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿದರು. ಯಾಕೆಂದರೆ ಈ ಪಾದಯಾತ್ರೆಯ ನೇತೃತ್ವವನ್ನು ವಹಿಸ್ತಾ ಇರೋದು ನಿಖಿಲ್ ಕುಮಾರಸ್ವಾಮಿ ಅವರೇ. ಸೊ ಹಾಗಾಗಿ ಈ ಬಿಡದಿಯ ಟೌನ್ಶಿಪ್ ನಿರ್ಮಾಣದ ಬಗ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದ್ರು. ಸ್ಥಳೀಯ ಮಟ್ಟದಲ್ಲಿ ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಅದನ್ನು ಫೋರ್ಸ್ಫುಲಿ ಜಾರಿಗೆ ತರೋದಕ್ಕೆ ಮುಂದಾಗ್ತಾ ಇರೋದ್ರಿಂದಾಗಿ ಇದಕ್ಕೆ ನಾವು ಕೂಡ ವಿರೋಧ ವ್ಯಕ್ತಪಡಿಸ್ತೀವಿ ಅಂತಂದಿದ್ದಾರೆ. ಮಾಡೋದಕ್ಕೆ ನನ್ನ ಅಭ್ಯಂತರ ಇಲ್ಲ. ಬಿಡದಿ ಹತ್ರದ್ದು ನನ್ನ ಒಂದು ಕಾಲದಲ್ಲಿ 2006 20 ವರ್ಷದ ಹಿಂದೆ ಒಂದು 5 ಉಪನಗರಗಳನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದವನೇ ನಾನು. ಟೌನ್ಶಿಪ್